ಒಂದು ಸಂಖ್ಯೆಯ ಗುಣಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕೆಳಗಿನ ಯಾವ ಸಂಖ್ಯೆಯು 9ರ ಗುಣಕವಾಗಿದೆ ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಅಂದ್ರೆ 9ನ್ನ ಯಾವುದಾದ್ರೂ ಒಂದು ಪೂರ್ಣ ಸಂಖ್ಯೆಯ ಜೊತೆ ಗುಣಿಸಿದಾಗ ಸಿಗೋ ಗುಣಲಬ್ಧ ಬಂದು ಅದರ ಗುಣಕ ಅಂತ ಕರೆಯಲಾಗುತ್ತೆ. 9ರ ಗುಣಕಗಳನ್ನ ನಾವು ಪಟ್ಟಿ ಮಾಡ್ಕೊಳ್ಳೋಣ. ಪಟ್ಟಿ ಮಾಡ್ಕೊಳ್ಳಿಕ್ಕೆ ನಾವು ಜಿಗಿತ ಎಣಿಕೆ ಅನ್ನುವ ಪ್ರಕ್ರಿಯೆಯನ್ನ ಬಳಸ್ಕೊಳ್ಳೋಣ. ಅದರ ಪ್ರಕಾರ ನಾವು ಕ್ರಮವಾಗಿ 1, 2, 3, 4 ಈ ರೀತಿ ಲೆಕ್ಕ ಮಾಡೋ ಬದಲು ನಿಯಮಿತ ಅಂತರದಲ್ಲಿ ನಾವು ಸಂಖ್ಯೆಗಳ ಮೇಲೆ ಜಿಗಿದು ಎಣಿಸ್ತೇವೆ. ಅಂದ್ರೆ 9ರಿಂದ ಶುರು ಮಾಡೋಣ. ತದನಂತರ 9 ಸ್ಥಾನಗಳನ್ನ ಬಿಟ್ಟು ಅಥವಾ 9 ಸಂಖ್ಯೆಗಳನ್ನ ಬಿಟ್ಟು ಇರುವ ಸಂಖ್ಯೆಯ ಮೇಲೆ ಜಿಗಿತೇವೆ. ಅಂದ್ರೆ 18ರ ಮೇಲೆ ಜಿಗಿತೇವೆ. ಅದೇ ರೀತಿ ಮತ್ತೆ 9 ಸಂಖ್ಯೆಗಳ ನಂತರ ಕಂಡುಬರುವ 27ರ ಮೇಲೆ ಜಿಗಿತೇವೆ. ಇದೇ ರೀತಿ ಈ ಅಂತರವನ್ನ ಕಾಯ್ದಿರಿಸಿಕೊಂಡು ನಾವು +9 ಮಾಡಿದ್ರೂ ಕೂಡ ನಮಗೆ 9ರ ಗುಣಾಕಾರಗಳು ಸಿಕ್ಕತ್ತೆ. 45, 54, 63, 72, 81. ಈ ರೀತಿ ಜಿಗಿತ ಎಣಿಕೆಯನ್ನ ಸ್ಕಿಪ್ ಕೌಂಟ್ ಅನ್ನ ನಾವು ಗುಣಾಕಾರವನ್ನ ಕಲ್ತ್ಕೊಳ್ಳಿಕ್ಕೆ ಬಳಸ್ಕೊಳ್ಬಹುದು. ಈಗ 9ರ ಗುಣಾಕಾರಗಳ ಪಟ್ಟಿ ನಮ್ಮ ಬಳಿ ಇದೆ. ಈ ಪಟ್ಟಿಯಲ್ಲಿ ಇರುವ ಸಂಖ್ಯೆ ಈ ಆಪ್ಷನ್ಗಳಲ್ಲಿ ಕಂಡು ಬಂದ್ರೆ ಅದು ಸರಿಯಾದ ಉತ್ತರ ಆಗಿರುತ್ತೆ ಅಂತ ನಾವು ನೇರವಾಗಿ ಹೇಳ್ಬೋದು. ಅಥವಾ ಆಪ್ಷನ್ ಬೈ ಆಪ್ಷನ್ ನಾವು ಹೋಗ್ತೇವೆ ಅಂದ್ರೆ ಆಪ್ಷನ್ ಎ ನಲ್ಲಿ ಕಂಡು ಬರ್ತಿರುವ ಸಂಖ್ಯೆ 46. ಈ 46 ಬಂದು 45 ಮತ್ತು 54ರ ನಡುವೆ ಕಂಡು ಬರುತ್ತೆ. ಹಾಗಾಗಿ ಇದು ಈ ಪಟ್ಟಿಯಲ್ಲಿ ಇಲ್ಲದೆ ಇರೋ ಕಾರಣ 46 9ರ ಗುಣಕ ಅಲ್ಲ ಅಂತ ನಾವು ಹೇಳ್ಬೋದು. ಇದನ್ನ ಮತ್ತೊಂದು ವಿಧಾನದಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ 46ನ್ನ 9ರಿಂದ ಭಾಗಿಸಿದಾಗ ನಮಗೆ ಶೇಷ 0 ಸಿಗೋಲ್ಲ, 1 ಅಂತ ಸಿಕ್ಕತ್ತೆ. ಅದೇ ನೀವು ಇಲ್ಲಿರುವ ಸಂಖ್ಯೆಗಳಾದ 9, 18, 27 ಇವುಗಳನ್ನ 9ರಿಂದ ಭಾಗಿಸಿ ನೋಡಿ, ಶೇಷ 0 ಆಗುತ್ತೆ. ಅಂದ್ರೆ ಕೊಟ್ಟಿರುವ ಸಂಖ್ಯೆ 9ರಿಂದ ಭಾಗಿಸಿದಾಗ ಶೇಷ 0 ಸಿಕ್ಕಿದ್ರೆ ಅದು 9ರ ಗುಣಕ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ 77 ಕೂಡ 2 ಗುಣಕಗಳಾದ 72 ಮತ್ತು 81ರ ನಡುವೆ ಕಂಡು ಬರ್ತಿದೆ. ಹಾಗಾಗಿ 77 ಕೂಡ ಸರಿಯಾದ ಉತ್ತರ ಅಲ್ಲ. 39 ಕೂಡ ಶೇಷ 0ಯನ್ನ ಕೊಡೋಲ್ಲ ಮತ್ತು 2 ಗುಣಕಗಳ ಮಧ್ಯ ಕಂಡು ಬರ್ತಾ ಇದೆ. ಆದ್ರಿಂದ 39 ಕೂಡ 9ರ ಗುಣಕ ಅಲ್ಲ ಅಂತ ಹೇಳ್ಬೋದು. ಇನ್ನು ಉಳಿದಿರೋದು ಬಂದು 18. ಈ 18 ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, 18ನ್ನ 9ರಿಂದ ಭಾಗಿಸಿದಾಗ ಶೇಷ 0 ಸಿಕ್ಕತ್ತೆ. ಆದ್ರಿಂದ ನಾವು 18 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇಲ್ಲ, ನಾನು ಈ ಪಟ್ಟಿಯನ್ನ ಬರ್ಕೊಳ್ಳಲ್ಲ, ಬದಲಿಗೆ ನೇರವಾಗಿ ಪ್ರಶ್ನೆಯನ್ನ ನೋಡಿ ಜಿಗಿತ ಎಣಿಕೆಯ ಮುಖಾಂತರ ನಾನು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡ್ಕೊಳ್ತೇನೆ ಅಂದ್ರೂ ಕೂಡ ಅದು ಸಾಧ್ಯ. 9, 9ರ ನಂತರ 18 ಈ ಪಟ್ಟಿಯಲ್ಲಿದೆ. ಹಾಗಾಗಿ ನೀವು ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ಜಿಗಿತ ಎಣಿಕೆಯ ಮುಖಾಂತರ ನೀವು ಉತ್ತರವನ್ನ ಕಂಡುಕೊಳ್ಬಹುದು. ಈಗ ಮತ್ತೊಂದು ಪ್ರಶ್ನೆಯನ್ನ ಅಭ್ಯಾಸ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು 8ರ ಗುಣಾಕಾರಗಳನ್ನ ಮಾತ್ರ ತೋರಿಸುತ್ತದೆ ಅಂತ ನಾವು ಆಯ್ಕೆ ಮಾಡಬೇಕಾಗಿದೆ. ಮತ್ತೆ ಆಪ್ಷನ್ ಬೈ ಆಪ್ಷನ್ ನೋಡಿದ್ರೆ ನಾವು ಆಪ್ಷನ್ ಎ ನಲ್ಲಿ 4 ಕಂಡು ಬರ್ತಾ ಇದೆ. ಅಂದ್ರೆ ಯಾವ ಪೂರ್ಣ ಸಂಖ್ಯೆಯ ಜೊತೆ ನಾವು 8ನ್ನ ಗುಣಿಸಿದ್ರೆ 4 ಉತ್ತರವಾಗಿ ಸಿಕ್ಕತ್ತೆ ಅಂತ ನೀವು ಒಮ್ಮೆ ಯೋಚಿಸಿ. ಯಾವ ಪೂರ್ಣ ಸಂಖ್ಯೆಯನ್ನ ಗುಣಿಸಿದ್ರೂ ಕೂಡ 8ರ ಜೊತೆ ನಮಗೆ 4 ಉತ್ತರವಾಗಿ ಖಂಡಿತವಾಗ್ಲೂ ಸಿಗಲ್ಲ. ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರೋದಿಲ್ಲ. ಮತ್ತೆ ನೀವು ಆಪ್ಷನ್ ಎ ನ ಕಡೆ ಸೂಕ್ಷ್ಮವಾಗಿ ನೋಡಿದ್ರೆ 4 + 4 8, 8 + 4 12, 12 + 4
16 ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ಬಂದು 4ರ ಅಂತರದಲ್ಲಿ ಕಂಡು ಬರ್ತಿರೋದ್ರಿಂದ ಇದು 4ರ ಗುಣಾಕಾರಗಳಾಗಿರುತ್ತೆ ಹೊರತು 8ರ ಗುಣಾಕಾರವಾಗಿರಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಲ. ಅಷ್ಟೇ ಅಲ್ಲ, ನೀವಿಲ್ಲಿ ಕೆಲವು ಸಂಖ್ಯೆಗಳಾದ 8, 16, 24 ನೋಡ್ಬೋದು. ಇವುಗಳು 8ರ ಗುಣಾಕಾರಗಳು ಹೌದು, ಆದ್ರೆ ಇನ್ನು ಉಳಿದ ಸಂಖ್ಯೆಗಳು 8ರ ಗುಣಾಕಾರವಲ್ಲ. ಆದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಲ. ಆಪ್ಷನ್ ಬಿ ನ ನೋಡಿದ್ರೆ ನಾವು 8 2 16, 8 3 24, 8 4 32, 8 5 40. ಅದರಿಂದ ಇದು ಸರಿಯಾದ ಉತ್ತರ ಆಗಿರಬೇಕು. ಇದನ್ನ ನಾವು ಜಿಗಿತ ಎಣಿಕೆಯ ಮುಖಾಂತರ ಕೂಡ ಕಂಡುಕೊಳ್ಬೋದಿತ್ತು. 8 + 8 16, 16 + 8 24, 24 + 8 32, 32 + 8 40. ಆಪ್ಷನ್ ಸಿ ನ ಕೂಡ ಚರ್ಚಿಸೋಣ. ಇಲ್ಲಿ ಒಂದು ಕಂಡು ಬರ್ತಿದೆ. ಯಾವ ಪೂರ್ಣ ಸಂಖ್ಯೆಯನ್ನ 8ರ ಜೊತೆ ಗುಣಿಸಿದಾಗ ನಮಗೆ ಗುಣಲಬ್ಧ 1 ಅಂತ ಸಿಕ್ಕತ್ತೆ? ಯೋಚನೆ ಮಾಡಿ. ಯಾವ ಪೂರ್ಣ ಸಂಖ್ಯೆಯನ್ನ ಗುಣಿಸಿದ್ರೂ ಕೂಡ ನಮಗೆ 8ರ ಜೊತೆ ಗುಣಿಸಿದಾಗ 1 ಅಂತ ಉತ್ತರ ಸಿಗೋದು ಅಸಾಧ್ಯ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಅಷ್ಟೇ ಅಲ್ಲ, ನೀವು ಈ ಸಂಖ್ಯೆಗಳನ್ನ ನೋಡಿದ್ರೆ ಇವುಗಳು 8ಕ್ಕಿಂತ ಕಮ್ಮಿ ಕಂಡು ಬರ್ತಾ ಇದೆ. ಮತ್ತು 8ನ್ನ ಈ ಸಂಖ್ಯೆಗಳ ಜೊತೆ ಭಾಗಿಸಿದ್ರೆ ನಮಗೆ ಶೇಷ 0 ಸಿಕ್ಕತ್ತೆ. ಹಾಗಾಗಿ ಇವುಗಳು 8ರ ಅಪವರ್ತನೆಗಳು ಖಂಡಿತ ಹೌದು, ಆದ್ರೆ 8ರ ಗುಣಾಕಾರಗಳಲ್ಲ. ಯಾವುದಾದ್ರೂ ಒಂದು ಸಂಖ್ಯೆಯ ಗುಣಾಕಾರಗಳು ಅದಕ್ಕಿಂತ ಜಾಸ್ತಿ ಕಂಡು ಬರುತ್ತೆ. ಇದನ್ನ ನಾವು ಗಮನದಲ್ಲಿಟ್ಕೊಂಡು ಆಪ್ಷನ್ ಬಿ ನ ನೋಡಿದ್ರೆ ಇದು ಎಲ್ಲಾ ಒಂದು ಷರತ್ತನ್ನ ಪೂರೈಸುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ.